ದಿನಾಂಕ 23/10/2025 ಸ್ನೇಹಾಲಯಕ್ಕೆ ಪೊಲೀಸ್ ಠಾಣೆಯಿಂದ ಸುದ್ದಿಯೊಂದು ಬಂತು. ಸುದ್ದಿಯ ಜಾಡು ಹಿಡಿದು ಸ್ನೇಹಾಲಯ ತಂಡ ಹೊರಟದ್ದು ಮಂಗಳೂರಿನ ಸೆಂಟ್ರಲ್ ರೈಲು ನಿಲ್ದಾಣಕ್ಕೆ. ಅಲ್ಲಿ ಸ್ನೇಹಾಲಯ ತಂಡದ ಕಣ್ಣಿಗೆ ಸೆರೆ ಸಿಕ್ಕಿದ್ದು 3 ಮಹಿಳೆಯರ ಹೃದಯ ವಿದ್ರಾವಕ ಚಿತ್ರ. ತನ್ನ ಬಗ್ಗೆ ತನಗೇನು ಅರಿವಿಲ್ಲದ ಮುಗ್ಧ 3 ಮನಸ್ಸುಗಳು. ಸೀರೆಯ ಸೆರಗು ಎಲ್ಲಿ ಜಾರಿದೆ ಎಂಬುದೇ ಅರಿವಿಲ್ಲದ ಹೆಣ್ತನ ಮರೆತ ಹಸುಗೂಸು ಕಂದಮ್ಮನ ಮನಸ ಮುಗ್ಧೆಯರು. ಅವರನ್ನು ತಮ್ಮ ಮಡಿಲಿಗೆ ಸೇರಿಸಿಕೊಳ್ಳುತ್ತಾ ಹೊರಬಂದವರ ಕಣ್ಣಿಗೆ ಸಿಕ್ಕ ಇನ್ನೊಂದು ವ್ಯಕ್ತಿ ಎಲ್ಲರ ಮನಸ್ಸನ್ನು ಘಾಸಿಗೊಳಿಸಿಬಿಟ್ಟರು ಎಂದರೂ ತಪ್ಪಿಲ್ಲ. ಮುಖಕ್ಕೆ ನೀರು ಕಾಣದೆ ಅದೆಷ್ಟು ವರ್ಷಗಳಾಗಿರಬಹುದೇನೋ. ಹಳದಿ ಪಾಚಿ ಕಟ್ಟಿದ ಆ ಹಲ್ಲುಗಳನ್ನು ಜನರು ಎದುರು ಬಂದಾಗ ಕಿಸಕ್ಕನೆ ಕಿಸಿದು ನಗುತ್ತಿದ್ದದ್ದು ಅಕ್ಕರೆಯಿಂದಲೋ ಅಥವಾ ಹಸಿದ ಹೊಟ್ಟೆಯ ತಾಳಕ್ಕೋ ತಿಳಿಯದಂತಿದ್ದ ಆ ಮುಖದ ಭಾವ. ಕೈಕಾಲುಗಳಲ್ಲಿ ಚಿತ್ರ ಬಿಡಿಸಿದಂತಿದ್ದ ಗಾಯಗಳು ಹಸಿದ ಕೀಟಗಳಿಗೆ ಆಹಾರಕ್ಕೆ ಇಟ್ಟ ಭಕ್ಷ್ಯ ಭೋಜನದಂತೆ ಹೊಳೆಯುತ್ತಿತ್ತು. ಕೈಕಾಲುಗಳಲ್ಲಿ ಬಲವಿಲ್ಲ, ಮಾತಾಡಲು ಬಾಯಿ ಬರುತ್ತಿಲ್ಲ. ಪರರು ಏನು ಹೇಳುತ್ತಿದ್ದಾರೆ ಎಂದು ಕೇಳಲು ತನ್ನ ಕಿವಿಗಳು ಯಾವುದನ್ನು ಆಲಿಸುತ್ತಿಲ್ಲ. ಜೀವವಿದೆ, ಭಾವವಿಲ್ಲ. ಜೀವ ಇದ್ದ ನಂತರ ಹೊಟ್ಟೆ ಕೇಳಬೇಕಲ್ಲ, ಹಸಿವು ಮಾತ್ರ ನಿರಂತರ. ತನ್ನ ಹಸಿದ ಹೊಟ್ಟೆಗೆ ಯಾರಾದರೂ ಏನನ್ನಾದರೂ ಕೊಡಬಲ್ಲರೆಂದು ಕಾಯುತ್ತಿರುವ ಆ ಆಶಾ ಕಣ್ಣುಗಳಂತೂ ಹೊಳೆಯುತ್ತಿತ್ತು. ಈ ವ್ಯಕ್ತಿಯನ್ನು ಕಂಡ ಸ್ನೇಹಾಲಯ ತಂಡದ ಸಿಬ್ಬಂದಿಗಳ ಕಣ್ಣಾಲಿಗಳು ತುಂಬಿ ಬಂತು. ಕಂಬನಿ ತುಂಬಿದ ಕಣ್ಣುಗಳಿಂದಲೇ ಆತನನ್ನು ತನ್ನ ತೆಕ್ಕೆಗೆ ಪಡೆದುಕೊಂಡು ಬಂದದ್ದು ಸ್ನೇಹಾಲಯದ ಸ್ನೇಹ ಚಾವಡಿಗೆ. ಇಲ್ಲಿ ಈ 4 ಜನರನ್ನು ಶುಶ್ರೂಷೆ ಮಾಡಿ ಆಪ್ತ ಸಮಾಲೋಚನೆ ನಡೆಸಿ ಅವರ ಹೆಸರು ತಿಳಿದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಕರೆತಂದ 3 ಮಹಿಳೆಯರಲ್ಲಿ 2 ಹೆಸರು ಭೂನಿ ಹಾಗೂ ಮಿತ್ತಲ್ ಮಹಂತಿ. ಇನ್ನೊಬ್ಬ ಮಹಿಳೆಗೆ ಸ್ನೇಹಾಲಯ ತಂಡವೇ ಕಾವ್ಯ ಎಂದು ನಾಮಕರಣ ಮಾಡಿದರು. ಸೊರಗಿ ಹೋಗಿದ್ದ ಆ ವ್ಯಕ್ತಿಯ ಹೆಸರು ಸುಕುಮಾರ್. ಇವರೆಲ್ಲ ಸ್ನೇಹಾಲಯದ ಸ್ನೇಹ ಹಸ್ತದಲ್ಲಿ ಸುರಕ್ಷಿತವಾಗಿದ್ದಾರೆ ಹಾಗೂ ತಮ್ಮವರನ್ನು ಕಾಣುವ ನಿರೀಕ್ಷೆಯಲ್ಲಿದ್ದಾರೆ. ಹಸಿದ ಹೊಟ್ಟೆಗಳೀಗ ತುಂಬಿದೆ. ಭಾವವಿಲ್ಲದ ಜೀವಗಳಲ್ಲೀಗ ಭಾವ ತುಂಬಿದೆ. ತನ್ನ ಗೂಡು ಸೇರುವ ಭರವಸೆ ತುಂಬಿದೆ. ಇದು ಸ್ನೇಹಾಲಯದ ಕತೆ. ಇನ್ನಷ್ಟು ಸುದ್ದಿಗಳಿಗಾಗಿ ಕಾಯುತ್ತೀರಿ. ನಮಸ್ಕಾರ.